ನಮ್ಮನ್ನು ತಿರ್ಗಾ ಬೆಂಗಳೂರು ಪೊಲೀಸು ಬಳ್ಳಾರಿ ಜೈಲಿಗೆ ಕಳಿಸ್ಕೊಟ್ಟಿರ್ತಾರೆ. ನಾವು ಬಳ್ಳಾರಿ ಜೈಲಿಗೆ ಕಾಲಿಟ್ಟಿದ್ದಾಗ ಗೊತ್ತಾಗುತ್ತೆ. ಬಳ್ಳಾರಿ ಜೈಲು ನೋಡ್ರೆ ವಿಕಾರ ಆಗಿರುತ್ತೆ. ಕಳೆ ಇಲ್ಲ ಜೈಲ್ ಮೇಲೆ, ಸ್ವಲ್ಪನೂ ಕಳೆ ಇಲ್ಲ ಜೈಲಿಗೆ. ಆಮೇಲೆ ಅವಾಗ ಹಿಂಗೆ ಸುಣ್ಣ ಬಣ್ಣ ಹೊಡೆದ್ರೆ ಹಂಗೆ ಅದೇ ಥರ ಜೈಲಿದೆ. ಇಂಟರ್ ನೋಡ್ತಾನೆ ಥರ ವಿಕಾರ ಹೊಡಿರುತ್ತೆ, ಮಕ್ಕಳಿಗೆ ಹೊಡಿತದೆ. ಖುಷಿ ಕೊಡೋಲ್ಲ ಜೈಲದು. ಖುಷಿಯಿಂದ ಲುಕ್ ಇಲ್ಲ. ಆಮೇಲೆ ಜೈಲು ಗೊತ್ತು ನನಗೆ, ಇದು ಪನಿಷ್ಮೆಂಟ್ ಜೈಲ್ ಅಂತ. ಆ ಕಾಲದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಅದು ಪನಿಷ್ಮೆಂಟ್ ಜೈಲ್ ಅಂತ ಮಾಡಿರೋದು. ಫ್ರಂಟಿಗೆ ಕ್ಯಾಬಿನ್ ಜೈಲ್ ಅಂತ ಇರುತ್ತೆ, ಟ್ರೈನ್ ಥರ. ಇದು ಅದ್ರ ಬಾಕ್ಸ್ ಇನ್ನೂ ಸೆಕೆಂಡ್ ಬಾಕ್ಸ್ ಬರುತ್ತೆ, ಅದೇ ಥರ ಉದ್ದಕ್ಕೆ ಜೈಲ್ ಅದು. ಸೆಕೆಂಡ್ ಬಾಕ್ಸ್ನಲ್ಲೆಲ್ಲ ಸಿಂಗಲ್ ಮನುಷ್ಯಗೆ 1 ಲಕ್ಷ ಶೆಲ್ಗಳು. ಈ ಬಳ್ಳಾರಿ ಕೇಸ್ನವರು ಸುತ್ತಮುತ್ತ ಹಳ್ಳಿ ಕೇಸ್ನವ್ರಿಗೆಲ್ಲ ತಂದು ಫ್ರಂಟ್ಗೆ ಇಟ್ಟಿರ್ತಾರೆ. ಫ್ರಂಟ್ ಬಾಕ್ಸ್ಗಳಿಗೆ ಕೆಲಸ ಮಾಡೋರಿಗೆ, ಗಾರ್ಮೆಂಟ್ ಕೆಲಸ ಮಾಡೋರಿಗೆ, ಸಮಥಿಂಗ್ ಕಾರ್ಪೆಂಟ್ರ್ ಕೆಲಸ ಮಾಡೋದು ಎಲ್ಲ ಅವ್ರಿಗೆಲ್ಲ ಸಜ್ಜವ್ರಿಗೆಲ್ಲ ಫ್ರಂಟ್ಗೆ ಇಟ್ಟಿರ್ತಾರೆ. ಈ ನಮ್ಮಂಥವ್ರು ಬೆಂಗಳೂರಿಂದ ಹೋಗೋರು ಅಥವಾ ಬೇರೆ ಕಡೆಯಿಂದ ಕಳಿಸಿರ್ತಾರೆ ಜೈಲು, ಮೈಸೂರು ಜೈಲಿನಿಂದ ಕಳಿಸಿರ್ತಾರೆ, ಮೈಸೂರಿಂದ ಎಲ್ಲ ಕಡೆಯಿಂದ ಕಳಿಸಿರ್ತಾರೆ ಪನಿಷ್ಮೆಂಟ್. ಅವ್ರಿಗೆಲ್ಲ ಹಿಂಗಡೆ ಹಾಕಿರ್ತಾರೆ. ಇದ್ದರು ಟ್ರೈನ್ ಥರ ಹೋಗೋದು, ಅವರೆಲ್ಲ ಹಿಂಗಡೆ ಸಿಂಗಲ್ ಶೆಲ್. ಅವ ಇಬ್ಬರು ಇರ್ಬೋದು ಅಷ್ಟೆಲ್ಲ, ಆ ಥರ ಶೆಲ್ಲು. ಅದು ಗೊತ್ತಾಗುತ್ತೆ. ಇದು ಒಂಥರ ಅಲ್ಲಿ ಹಿಂದ್ಗಡೆ ಕಮ್ಮಿನ ಒಂದು 20 ಜನ 30 ಜನ ಜಾಸ್ತಿ ಆಗುತ್ತೆ. ಒಂದು ಕಡೆ ಒಂದೇ ಕಡೆಯಲ್ಲಿ ಹೆಚ್ಚು ಕಮ್ಮಿ 200 ಜನ ಇರ್ಬೋದು. ಅಷ್ಟು ದೊಡ್ಡ ಶೆಲ್ ಅದು. ಆ ಥರ ಶೆಲ್ ಇಟ್ಟಿರ್ತಾರೆ. ಅಲ್ಲಿ ನಾವು ಹೋಗಿದ ತಕ್ಷಣ ಒಂಥರ ಅನಿಸುತ್ತೆ. ನಮ್ಮವರೆಲ್ಲ ಇರೋದ್ರಿಂದ ಹೋಗ್ತೀವಿ. ನಾವು 92ನಲ್ಲಿ ಹೋಗಿದ್ದಾಗ, ಅದೇ ಜೈಲಿಗೆ ಕಾಲಿಟ್ಟಿದ್ದಾಗ ನಾವು ಹೋಗಿದ್ದ ಟೈಮ್ನಲ್ಲಿ ಆವಾಗ 17 ಜನ ಹೋಗಿದ್ವಿ 92ನಲ್ಲಿ. DCP ಕೆಂಪೆ ಅವರು ಅರೆಸ್ಟ್ ಮಾಡಿ ನಮ್ಮನ್ನ ಜೈಲಿಗೆ ಕಳಿಸಿದ್ವಾಗ ನಮ್ದು ಇಡೀ ಟೀಮ್ ಇತ್ತು. ನಾನು, ಶ್ರೀಧರ್ ಅವರು, ಬಲರಾಮ, BR, P. ರಾಜು, ರಾಜೇಂದ್ರ, KP, ಮಹಾದೇವ, ಬಾಮಕೃಷ್ಣಮೂರ್ತಿ, ಕೋಣಕುಂಟಿ ವಿಜಿ. ಅದು ಟೈಮ್ ಹೆಂಗೆ ಪಾಸ್ ಗೊತ್ತಾಗ್ತಾರಲ್ಲ. ಈಗ ನಾವು ಇಬ್ಬರೇ ಹೆಸರು ಜೈಲಿಗೆ ಹೋಗಿದ್ದೀವಿ. ಅಂದರೆ ನಮ್ಮ ಜೊತೆಯವ್ರು ಇದ್ದಾರೆ. ಅಂದರೆ ನಮ್ಗಿಂತ ತುಂಬ ಜೂನಿಯರು. ಅವ್ರ ಹತ್ರ ತಮಾಷೆ ಮಾತಾಡೋಕ್ಕಲ್ಲ ಅಥವಾ ಏನಾದ್ರು ರೇಗ್ಸೋಕ್ಕಾಗಲ್ಲ ಅವ್ರಿಗೆ. ಅವರು ನಮ್ಗಿಂತ ತುಂಬ ಜೂನಿಯರು, ಅವ್ರು ಮಾತಾಡೋಕ್ಕ. ಅಂಥ ಜೈಲೊಳಗೆ ಕಾಲಿಡ್ತೀವಿ. ಇಟ್ಟರೆ ನಮ್ಮವರೆಲ್ಲ ಅನುಕೂಲ ಮಾಡಿರ್ತಾರೆ ಜೈಲೊಳಗೆ. ಅಂದರೆ ಸೈಲೆಂಟು. ಇವು ನಾನು ಇಬ್ಬರು ಎಷ್ಟು ಮಾತಾಡೋಕ್ಕಾಗತ್ತೆ? ಜಾಸ್ತಿ ಒಂದೇ ಶೆಲ್. ನಾವಿಬ್ಬರು ಒಂದೇ ಶೆಲ್ಗಿದ್ವಿ. ನಮ್ಮ ಪಕ್ಕದ ಶೆಲ್ಗಳಿಗೆ ಮತ್ತು ರಿಜ್ವಾನ್ ಮತ್ತು ಅಡ್ಡು ಅಂತ ಇದ್ದಾನೆ. ಈ ಕಡೆ ನಮ್ಮ ಇನ್ನೊಂದಿಬ್ಬರು ಇದ್ದಾರೆ, ಅವರೊಂದಿಬ್ಬರು ಇದ್ದಾರೆ, 3 ಜನ ಇದ್ದಾರೆ. ಈ ಥರ ಇದ್ದಾರೆ. ಸೆಂಟ್ರಲ್ ನಾವಿದ್ವಿ. ನಾವು ಸೆಂಟ್ರಿಗೆ ಕಾಣಿದ್ರೆ ನಮ್ಮಿಂದ ಒಂದು 200 ಅಡಿ ದೂರದೊಳಗೆ, 200 ಅಡಿ ದೂರದೊಳಗೆ ಆ ಕಡೆ ಟೂಪ್ ಕಾಣ್ತಾರೆ. ಮುತ್ತಪ್ಪ ಟೂಪ್ನವರು ಆ ಕಡೆ ಇದ್ದಾರೆ. ಅವರೊಂದು 10 ರಿಂದ 11 ಜನ ಅವರಿದ್ದಾರೆ. ಅವರೊಂದು 8 ಜನ ಅವರಿದ್ದಾರೆ. ಇನ್ಮೇಲೆ 4 ಜನ ಬೇರೆಯವರು ಇದ್ದಾರೆ. ಕಾಣ್ತಾರೆ ನಮಗೂ, ಅವ್ರು ಮುಂದೆ ಕಾಣುತ್ತೆ. ನಾವು 6 ಗಂಟೆ 6 ಹೋಗ್ತೀವಿ. 6 ಲಾಕ್ ಮಾಡ್ತಾರೆ. ಏನು ಊಟ ತಿನ್ಕೊಂಡು ಅಲ್ಲಲ್ಲಿ ನಾವು ಲೇಟ್. ಬೆಳಗ್ಗೆ ಎದ್ದಿದ ತಕ್ಷಣವೇ ಸೀದವ್ರು ನಕ್ಕಳಿದ್ದಾರೆ. ನೋಡಿ ಎದ್ದೇಳಿ ಬಚನ್, ನಿಮ್ದು ಹಳೆ ಏರಿಯಾ, ನಿಮ್ಮ ಜೈಲು ತುಂಬ ನೋಡ್ತಾರೆ. ಬಳ್ಳಾರಿ ಜೈಲು ನಿಮ್ಮದು ಸುತ್ತಾಡಿ ಒಂದು ರೌಂಡು ಸುತ್ತಾಡ್ಕೊಂಡು ವಾಕಿಂಗ್ ಮಾಡ್ಕೊಂಬರ ನಡೀರಿ ಅಂತ ಹೇಳ್ತೀವಿ. ನಾವು ಎದ್ದೇಳೋಷ್ಟೊತ್ತಿಗೆ ನಮ್ಮೂರು ಎದ್ಬಿಟ್ಟಿರ್ತಾರೆ. ನಮ್ಮೂರು ಎದ್ದು ನಡೀರಿ ಹೋಗೋಣ ಅಂತೇಳಿ ಅವ್ರ ನಮ್ಮ ಜೊತೆಗೆ 3 ಜನ ವಾಕಿಂಗ್ ಬರ್ತಾರೆ. ಇನ್ನಿಬ್ಬರು ಟಿಫನ್ ಅರೇಂಜ್ ಮಾಡ್ತಾರೆ. ನಾನು 3, ಇಬ್ಬರು 5 ಇಡೀ ಟ್ರೈನ್ ಜೈಲು ಹೋಗ್ತೀನಿ. ಅಲ್ಲಿ ಜೈಲಲ್ಲಿ ಒಂದು ಒಳ್ಳೆ ದೊಡ್ಡ ಹಾಸ್ಪಿಟ್ಲಿದೆ. ಆ ಹಾಸ್ಪಿಟಲ್ ನೋಡ್ಕೊಂಡು ಸುತ್ತಾಡ್ಕೊಂಡು, ಆಮೇಲೆ ಜೈಲೊಳಗೆಲ್ಲ ಇಡೀ ಜೈಲೊಳಗೆ ಜಾಸ್ತಿ ಏನಪ್ಪ ಗಿಡ, ಯಾವ ಗಿಡ ಜಾಸ್ತಿ ಇಲ್ಲ. ಒಂದು ದೊಡ್ಡ ಹಳ್ಳಿ ಮರ ಇದೆ, ಒಂದು ಬೇವಿನ ಮರ ಇದೆ, ಒಂದು ಹಳ್ಳಿ ಕಟ್ಟೆ ಇದೆ. ಅಲ್ಲಿ ಜೈಲೊಳಗೆ ಒಂದೇ ಒಂದು ಕುಡಿಯೋ ನೀರು ನಲ್ಲಿ ಇರೋದು. ಆ ನೀರೇ ಎಲ್ಲ ಕುಡಿಯೋ ನೀರು. ಇನ್ನು ಮಿಕ್ಕಿದ್ದು ಬಾವಿ ನೀರು, ಬೋರ್ ನೀರು. ಅದು ಚೆನ್ನಾಗಿಲ್ಲ. ಇದೊಂದೇ ನೀರು. ಈ ನೀರು ಎಲ್ಲ ಲೈನ್ ಇಟ್ಟಿರ್ತಾರೆ ಡಬ್ಬ. ನಮ್ಮವ್ರು ಎದುರುಗಡೆ ಪಾರ್ಟಿಯವರು ನಮ್ಮ ರಿಸನ್ ಹೇಳ್ತಾರೆ, ಮಮ್ಮ ಅವ್ರು ಯಾವುದೇ ಕಾರಣಕ್ಕೂ 10 ಗಂಟೆ 11 ಗಂಟೆ ಮುಂಚೆ ಎದ್ದೇಳಲ್ಲ. ರಾತ್ರಿ 2 ಗಂಟೆ 4 ಗಂಟೆ ಮಲಗೋದವರು ಏನಂತ ಅವನ ಬಗ್ಗೆ ಮಾತಾಡ್ಕೊಂಡು ನಾವು ಒಂದು ರೋಡ್ ಫುಲ್ ಸುತ್ತಾಡ್ಕೊಂಡು ಹೆಚ್ಚು ಕಮ್ಮಿ 1 ಅವರ್ 1 ಅವರ್ ವಾಕಿಂಗ್ ಮಾಡ್ತೀವಿ. ಅಲ್ಲಿ ಇಡೀ ಜೈಲೊಳಗೆ ಬೇವಿನ ಗಿಡ ಜಾಸ್ತಿ. ಈ ಕಡೆ ಸುತ್ತ ಆ ಕಡೆ ಸುತ್ತಲ್ಲ ಬೇವಿನ ಗಿಡ. ಯಾಕೆ ಬೇವಿನ ಗಿಡ ಜಾಸ್ತಿ ಅಂದರೆ ಆ ಕಾಲ ಟೈಮಲ್ಲಿ ಬ್ರಿಟಿಷ್ ಕಾಲದೊಳಗೆ TB ಕಾಯಿಲೆ ಅಂತ ಬಂತು ಅಂದರೆ ಆ ಟೈಮಲ್ಲಿ ತಂದು ಹಾಕೋರಂತಲ್ಲಿ. ಆ ಬೇವಿನ ಮರ ಗಾಳಿಗೆ ಕಾಯಿಲೆ ಕಮ್ಮಿ ಆಗಲಿ, ನ್ಯಾಚುರಲ್ ಆಗಿರಲಿ ಮನುಷ್ಯ ಅಂತೇಳಿ ನಾವು ಕಡ್ಡಿ ಕಿತ್ಕೊಂಡು ಹಲ್ಲನ್ನ ಉಚ್ಕೊಂಡು ಬೇವಿನ ಕಡ್ಡಿ ಒಳಗೆ ತೊಳಿ ಅಂತ ನಾನು ಶೀರೆ ಕೊಟ್ಟೆ. ಕಡ್ಡಿ ಬಿಚ್ಚಿ ತೊಳಿ ಸರ್, ನೀವು ಹಲ್ಲುಜ್ಜಿ ಹೆಚ್ಚು ಕಮ್ಮಿ 6 ವರ್ಷ ಆಗಿದೆ, ಚೆನ್ನಾಗಿ ಉಜ್ಜಿ ತೊಳಿ ಅದು ನಾನು ಕಡ್ಡಿ ಕಟ್ ಮಾಡಿ ಜಜ್ಜಿ ಕೊಡ್ತೀನಿ. ಕುತ್ಕೊಂಡು ವಾಕ್ ಮಾಡ್ತಾ ಇರ್ತೀವಿ. ಮಾಡ್ಕೊಂಡು ಬಡಿಸ್ದಾಗ ನಮಗೆ ನಮ್ಮವರು ಅಲ್ಲಿ ಸ್ಪೆಷಲ್ ಟಿಫನ್, ಬಳ್ಳಾರಿದ ಸ್ಪೆಷಲ್ ಟಿಫನ್ ಏನಪ್ಪ ಅಂತಾರೆ ಮಂಡಕ್ಕಿ ಅಂದರೆ ಕಳ್ಳೆಪುರಿಗೆ ಒಗ್ಗರಣೆ ಹಾಕಿ ಮಸಾಲೆ ಹಾಕಿ ಇದು ಮಾಡ್ತಾರೆ.
ಅದ್ರ ಜೊತೆಗೆ ಒಂದು 2 ಮೆಣಸಿನ್ಕಾಯಿ ಕೊಡ್ತಾರೆ, ಮೆಣಸಿನ್ಕಾಯಿ ಬಜ್ಜಿ, ಅದು ಮಂಡಕ್ಕಿ ಅಂತ. ಅದು ತಿಂದು ಒಂದು ಟೀ ಕೂಡ ಟಿಫನ್ ಆಗ್ತದೆ ಬೆಳಗ್ಗೆ. ಬಳ್ಳಾರಿಯ ಸ್ಪೆಷಲ್ ಟಿಫನ್ ಅದು. ನಮ್ಮ ಜೈಲೊಳಗೆ ಅರೇಂಜ್ ಮಾಡಿ ರೆಡಿ ಮಾಡಿತ್ತು. ಅಂದರೆ ನಾನು ಇದು ತಿಂದೆ, ಜೊತೆ ಒಂದು ಬ್ರೆಡ್ ಜಾಮು ಬಿಸ್ಕೆಟ್ ಎಲ್ಲ ಇತ್ತು, ಇದು ಸೇಸ್ ಮೇಲೆ ಮಾಡ್ಕೊಂಡು ತಿಂತಾಯಿದ್ವಿ. ಅಷ್ಟರಲ್ಲಿ ತಿನ್ನಕ್ಕೆ ಕೂತ್ಕೊಳ್ಳೋ ಮುಂಚೆನೇ ಜೈಲ್ ಸೂಪ್ರೆಂಟ್ ಅಲ್ಲೇ ಬರ್ತಾರೆ ಸ್ಪಾಟ್ಗೆ 9:30ಗೆ. ನಾವು 9:30 ಹಾಕಿ ಮುಗಿಸ್ಕೊಂಡು ಹೋಗ್ತೀವಿ, ಅಲ್ಲಿ ಕೂತಿರ್ತೀವಿ, ಅಷ್ಟೇ ಜೈಲ್ ಸೂಪ್ರೆಂಟ್ ಬರ್ತಾರೆ. ಜೈಲ್ ಸೂಪ್ರೆಂಟ್ ನಮ್ಮನ್ನ ಕರ್ಸ್ಕೊಂಡ ಅವರೇ ಬಂದರು ಅಲ್ಲಿ. ಯಾಕಂದರೆ ಜೈಲ್ ಸೂಪ್ರೆಂಟ್ಗೆ ಇನ್ಚಾರ್ಜ್ ಫುಲ್ ಜೈಲ್ ಸೂಪ್ರೆಂಟು ಬಂದು ಹೇಳ್ತಾರೆ, ನಿಮ್ಗೇನು ತೊಂದರೆ ಆಯಿತಾ, ನಿಮ್ಗೇನಾದ್ರು ಬೇಕಾ, ಇಲ್ಲಿ ನಿಮ್ಗೆ ಜಾಸ್ತಿ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಬೇಕಾ, ಎಕ್ಸ್ಟ್ರಾ ಪೊಲೀಸ್ ಬೇಕಾ ಅಂತ ಎಲ್ಲ ಕೇಳ್ತಾರೆ. ಯಾಕಂದ್ರೆ ನಮಗೆ ಬೆಂಗಳೂರಿಂದ ಆರ್ಡ್ರ್ ಬಂದಿದೆ, ನಿಮಗೆ ಎಕ್ಸ್ಟ್ರಾ ಎಸ್ಕಾರ್ಡ್ ಕೊಡ್ಬೇಕಂತೇಳಿ. ಏನು ಹೇಳ್ತೀರ ಅಷ್ಟಿತ್ತು ಅಂತ ಕೇಳ್ತಾರೆ. ಆಮೇಲೆ ನಿಮ್ಮ ಎನ್ನಿ ಕಡೆ ಗ್ರೂಪ್ನವ್ರು ಇದ್ದಾರೆ, ಮುತ್ತೋಪರೆ ಕಡೆಯವರು, ನಿಮ್ಗೇನು ಅನಿಸುತ್ತೆ, ಅವ್ರು ಇರಲ್ಲ ಅಥವಾ ಟ್ರಾನ್ಸ್ಫರ್ ಮಾಡಬೇಕಾ ಅಥವಾ ಮುಂದಕ್ಕೆ ಜೈಲಿಗೆ ಹಾಕೊಬೇಕಾ, ನೀವು ಹೆಂಗೆ ಹೇಳ್ತೀವಿ ಅದು ಮಾಡ್ಕೊಡ್ತೀವಿ, ನಿಮಗೆ ತೊಂದರೆ ಇಲ್ದಂಗೆ ನೀವು ಇಡ್ಕೊಳ್ಳಿ ಅಂತ ಹೇಳಿದ್ರೆ ಶ್ರೀಧರು ಆರಾಮಾಗಿರ್ತಾರೆ. ಸರ್, ನನ್ನ ದುಶ್ಮನೆಲ್ಲೋ ದುಬೈನಲ್ಲಿ ಎಲ್ಲೆಲ್ಲೋ ಕೂತವನೆ, ಇವ್ರ ಜೊತೆ ಕೆಲಸ ಮಾಡೋರು, ಅದು ಒಬ್ಬನೇ ಮಾತ್ರ ಗೊತ್ತಿರೋ ಶೆಟ್ಟಿ ಅಂತ, ಯತೀಶ್ ಶೆಟ್ಟಿ. ಬಿಟ್ಟರೆಲ್ಲ ಮಾಮೂಲಿ ಅವ್ರ ಅಂತ ಅದ್ರ ಬಗ್ಗೆ ಅಂತ ತಲೆಗೆ ಅವಶ್ಯಕತೆ. ಅವ್ರ ಪಾಡಿಗೆ ಇರಲಿ ಬಿಡಿ, ನಮ್ಮಿಂದ ಅವ್ರು ತೊಂದರೆ ಆಗೋದು ಬೇಡ, ನಮ್ಮಿಂದ ಅವ್ರಿಗೆ ಟ್ರಾನ್ಸ್ಫರ್ ಆಗೋದು ಬೇಡ. ಎಲ್ಲರೂ ಹೆಂಗೋ ನೆಮ್ಮದಿಯಾಗಿದ್ದಾರೆ, ಇರಲಿ ಜೈಲೊಳಗಿಲ್ಲ, ನಮ್ಮದೇ ನೆಕ್ಸ್ಟ್ ಬೇಲಾಗ್ಬಿಡುತ್ತಲ್ಲ, ಅದಾಗಷ್ಟು ಮಾಡೋದು, ಇರಲಿ ಬಿಡಿ ಸರ್ ಅಂತ ಹೇಳ್ತಾರೆ. ಇಷ್ಟೆಲ್ಲ ಸೂಪ್ರೆಂಟ್ ನಮ್ಮ ಹತ್ರ ಅಷ್ಟೆಲ್ಲ ಕೇಳಿಸ್ಕೊಂಡು ಸೂಪ್ರೆಂಟ್ ಕೇಳಿಸ್ಕೊಂಡು ನಮ್ಮನ್ನು ಪಕ್ಕ ಕರ್ಕೊಂಡ್ತಾರೆ, ನನಗೆ ಮತ್ತು ಶ್ರೀಧರಿಗೆ ಪಕ್ಕ ಕರ್ಕೊಂಡೋಗಿ ಹೇಳ್ತಾರೆ, ನನಗೆ ಶೆಟ್ಟಿ ಬಂದಿದ್ದ, ಯತೀಶ್ ಶೆಟ್ಟಿ ಹೇಳ್ದ, ನಮ್ಮಿಂದ ಯಾವುದೇ ಕಾರಣಕ್ಕೂ ನಿಮ್ಗೆ ತೊಂದರೆ ಇಲ್ಲ, ಏನೋ ನಮ್ಮಿಂದ ನಾವು ಆ ಕಡೆ ನೋಡೋಕೆ ಕೂಡ ಹೋಗಲ್ಲ, ಅಥವಾ ಅವ್ರು ನಮಗೆ ಇದು ಮಾಡೋದು ಬೇಡ, ಅವ್ರಿಗೇನು ನಮ್ಗೆ ಇಷ್ಟ ಇಲ್ಲ, ನಮ್ಮ ಮೇಲೆ ಕೋಪ ಬೇಜಾರಿದೆ, ನಮ್ಗೆ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡಿಬಿಡಿ ಸರ್, ಹೋಗ್ಬಿಡ್ತೀವಿ ಬೇಕಾದ್ರೆ ಬೇರೆ ಕಡೆ, ನಮ್ಮಿಂದ ಅಂತೂ ಆ ಕಡೆ ನೋಡೋದಿಲ್ಲ ನಾವು ಅಂತ ಯತೀಶ್ ಶೆಟ್ಟಿ ಬಂದೆ ಅಲ್ಲ ಅಂತ ಸೂಪ್ರೆಂಟು ನಾವೆಲ್ಲ ಹೇಳಿದ ಮೇಲೆ ಅವ್ರ ಕತೆ ಹೇಳ್ತಾರೆ. ಅಂದರೆ ಸೂಪ್ರೆಂಟ್ಗೆ ಈಸಿ ಆಗೋತ್ತು. ಆಮೇಲೆ ಸೂಪ್ರೆಂಟು ನಾನು ತರಿಸಿದೆ, ನಿಮಗೆ ಇಲ್ಲಿ ಯಾರು ಫ್ಯಾಮಿಲಿ ಮೆಂಬರ್ಸ್ ಇದ್ದರೆ ಊಟ ಇಲ್ಲಿ ಮಧ್ಯಾಹ್ನ ತರಿಸ್ಕೊಳ್ರಿ, ನೀವು ಏನು ಬೇಕಾದ್ರೂ ತರಿಸ್ಕೊಳ್ಳಿ, ನೀವು ಆರಾಮಾಗಿಲ್ಲಿ. ಒಂದು ನಮ್ಮ ರಿಕ್ವೆಸ್ಟು, ಯಾವುದೇ ಕಾರಣಕ್ಕೆ ಯಾರು ಹೊಡಿಯೋದು ಗಲಾಟೆ ಮಾಡೋದು ಮಾಡೋಕ್ಕೆ ಹೋಗ್ಬಿಡಿ, ಯಾರು ಓಡಿಸ್ಬಿಡಿ ಜೈಲೊಳಗೆ, ತುಂಬ ನಮಗೆ ಇದಾಗುತ್ತೆ ಅಂತ. ಸಣ್ಣ ಯಾವುದೇ ಕಾರಣಕ್ಕೆ ಮಾಡಲ್ಲ, ನಮ್ಮ ಹೆಮ್ಮಿಗಳೆಲ್ಲ ನಮ್ಮ ಹೆಮ್ಮಿ ಸಪೋರ್ಟರ್ಸ್ ಅಷ್ಟೇ ಅವರು, ಅದು ಬಿಟ್ಟು ನಮ್ಮ ಡೈರೆಕ್ಟ್ ಹೆಮ್ಮಿಗಳೇನಲ್ಲ ಅವರು ಅಂತ ಹೇಳಿದ್ರೆ ಸೂಪ್ರೆಂಟು ನಮ್ಗೆ ಸಾದಷ್ಟು ಅನುಕೂಲ. ಮತ್ತು ನಿಮ್ಮ ಕಡೆ ಯಾರು ಬಂದು ನೀವು ಇಂಟರ್ವ್ಯೂ ಮಾಡಿ ನಿಂತ್ಕೊಂಡು ಮಾತಾಡಬೇಡಿ, ಇಂಟರ್ವ್ಯೂ ಫ್ರಂಟ್ ರೋಡು ಗೇಟ್ ಮುಂದೆ ಇರೋದು, ನೀವು ಹೊರಡೆ ಕರ್ಸ್ಕೊಳ್ಳಿ, ಆಗ್ಬೇಕಾದ್ರೂ ಹೊರಡೆ ಕೂತ್ಕೊಂಡು ಮಾತಾಡಿ ಆ ರೂಮ್ ಒಳಗೆ, ನಿಮಗೇನು ಊಟ ತಿಂಡಿ ತರಿಸ್ಕೊಳ್ಳಿ. ಗೊತ್ತಲ್ಲ ಶ್ರೀಧರ್, ನಾನು ಹೇಳೋದು ಅವಶ್ಯಕತೆ ಇಲ್ಲ, ನಿಮ್ಮ ಬಗ್ಗೆ ನಮ್ಗೆ ಗೊತ್ತು, ತಿಳ್ಕೊಂಡಿದ್ದೀನಿ, ನೀವು ಯಾವುದೇ ಕಾರಣಕ್ಕೆ ಜೈಲೊಳಗೆ ಡ್ರಿಂಕ್ಸು ಬೇರೆ ತಿಂದು ತರಿಸಲ್ಲ ಅಂತ ಗೊತ್ತಿದೆ, ನಮ್ಮ ಮೇಲೆ ಧೈರ್ಯ ಇದೆ, ನೀವೇನು ಊಟ ತರಿಸ್ಕೊಂಬಾಡಿ. ನಾವು ದಿನ ಗೇಟ್ ಒಳಗೆ ಹೇಳಿರ್ತೀನಿ ಆಫೀಸರ್ಸ್ಗೆ, ನೀವು ಊಟ ಚೆಕ್ ಮಾಡಿ ಒಳ್ಳೆ ಕಳ್ಸಕ್ಕೆ, ನೀವು ನಂಬಿಕೆ ಇರೋಕ್ಕೆ ಊಟ ತರಿಸ್ಕೊಳ್ಳಿ ಅಂತ ಹೇಳಿ ಸೂಪ್ರೆಂಟ್ ಅಂತ. ಆ ಟೈಮ್ಲಿ ನಮ್ಮ ರಿಜ್ವಾನ್ ಮತ್ತು ದೊಡ್ಡ ಹೇಳ್ತಾರೆ, ಅಮ್ಮ ಇವತ್ತು ನೈಟೆಲ್ಲ ಸೂಪ್ರೆಂಟ್ ನಿದ್ದೆ ಮಾಡಿಲ್ಲ, ಮೋಟಿ ನೋಡ್ರೆ ಮಕ ಹಂಗೆ ಕಾಣಿಸ್ತಾ ಇದೆ, ಇವಾಗ ನೀವು ಮಾತಾಡಿದ ಮೇಲೆ ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನೆಮ್ಮದಿ ಅವ್ರು ನಿದ್ದೆ ಮಾಡ್ಬಿಡ್ತಾರೆ ಸೂಪ್ರೆಂಟು. ಫಸ್ಟು ಬಂದಿದ್ದಾಗ ಸೂಪ್ರೆಂಟ್ ಮಕ್ಕದ ಮೇಲೆ ನಗು ಇರಲಿಲ್ಲ, ಮಕ ಇಡ್ತಾ ಇತ್ತು, ನೀವು ಮಾತಾಡಿದ ಮೇಲೇ ಒಬ್ಬರಿಗೆ ನಗು ಬಂತು ಮಕ್ಕಳ ಮೇಲೆ, ಈಸಿ ಆಗ್ಬಿಟ್ರು ಅಂಥೇಳಿ ಸೂಪ್ರೆಂಟ್ ಹೋಗ್ತಾರೆ. ಅದಾದಮೇಲೆ ನಾವು ನಮ್ಮ ತಿಂಡಿ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ ಯಾರು ಹೋಟ್ಲು ರೂಮ್ ಇಟ್ಟು ಏನೋ ಊಟ ತಂದು ಕೊಡ್ತಾ ಅರೇಂಜ್ ಮಾಡ್ಕೊಳ್ಳೋಣ ಅಂತ ರಿಜ್ವಾನ್. ಬೇಡ ರಿಜ್ವಾನ್, ಅದ್ರ ಬಗ್ಗೆ ತಲೆ ಕೆಸ್ಕೊಂಬೇಡ, ನಮ್ಮ ಭಾರಿ ಬೇಕಾಗಿರೋ ನಮ್ಮ ಕ್ಲೋಸ್ ಫ್ಯಾಮಿಲಿ ಇಲ್ಲಿ ದೂರದ ರಿಲೇಟಿವ್ ಬೇರೆ ಇಲ್ಲೇ ಇದ್ದಾರೆ ನಮ್ಮ ಬಳ್ಳಾರಿಗೆ, ಅವ್ರ ಮುಂದೆ ಊಟ ತರ್ಸ್ಕೊಂಡು ನಮ್ಮ ಮಧ್ಯಾಹ್ನ ಟೈಮಲ್ಲಿ ತರ್ಸ್ಕೊತೀನಿ, ನೀವು ಊಟದ ಬಗ್ಗೆ ತಲೆ ಕೆಸ್ಕೊಂಡ್ಬಿಡ್ರಿ ಅಂತ ಹೇಳಿ ಇವೆಲ್ಲ ರೆಡಿ ಮಾಡ್ತೀವಿ. ಅಷ್ಟರಲ್ಲಿ ನಮ್ಮನ್ನು ನೋಡೋಕೆ ಬಂದಿದ್ದಂಥ ಪೊಲೀಸ್ನವರು ಒಂದು ಚೀಟಿ ತೆಗೆದುಕೊಳ್ತಾರೆ. ನಮ್ಮ ಆರಾಧ್ಯನ ಚೀಟಿ ಬರುತ್ತೆ. ಚೀಟಿ ಬಂದರೆ ನಾನು ಮತ್ತು 3 ಜನ, ನಾವು 5 ಜನ ಜೈಲು ಇಂಟರ್ವ್ಯೂ ಬರ್ತೀವಿ. ಮೋಸ್ಟ್ಲಿ ನಾವಿರೋದಕ್ಕೂ ಅಲ್ಲಿ ಬರೋಷ್ಟಿಗೆ ಹೆಚ್ಚು ಕಮ್ಮಿ 1 ಕಿಲೋಮೀಟ್ರ್ ನಡ್ಕೊಂಡ್ಬರ್ಬೇಕಾಗುತ್ತೆ. ಈ ಎಂಡಿಂದ ಅಂದರೆ 3/4 ಕಿಲೋಮೀಟ್ರ್, 1 ಕಿಲೋಮೀಟ್ರ್ ನಡ್ಕೊಬೇಕು. ನಾವು ನಡ್ಕೊಂಡ್ಬಂದು ಪೊಲೀಸರು ಬರ್ತಾ ಇರ್ತಾರೆ, ನಡ್ಕೊಂಡು ಹೋಗ್ತೀವಿ. ಅಂದರೆ ಜೈಲ್ ಪೊಲೀಸ್ನವ್ರಿಗೆ ಆಗಲಿ, ಜೈಲಿನಲ್ಲಿ ಹಳಬ್ರಿರ್ತಾರಲ್ಲ ಅವ್ರಿಗೆ ಚೆನ್ನಾಗಿ ಹೋದ. ಯಾಕಂದರೆ ಬೆಂಗಳೂರಿಂದ ಬಂದವ್ರಿಗೆ ಎಂಟ್ರಿ ಇಲ್ಲ, ಯಾರು ಬೆಂಗಳೂರಿಂದನೇ ಬರ್ಬೇಕು ಜನ.
ಬೆಂಗಳೂರಿನ ಇಂಟರ್ವ್ಯೂ ಚೆನ್ನಾಗಿ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಅದೇ ಥರ ನಮ್ಮವ್ರು ಹೋದರೆ ಎಲ್ಲ ಕಣ್ಣಿಗೆ ಕಾಣಿಸ್ತಾ ಇರ್ತಾರೆ ನಮಗೆ. ನಮ್ಮ ಆರಾಧ್ಯ ಅವನ ಮಕ್ಕಳ ಚಿಕ್ಕದಾಗಿರೋ ನೀಟಲ್ಲಿ ನಿಂತು ಗಾಡಿ ಓಡಿಸ್ಕೊಂಡ್ಬಂದ್ರೆ ಚಾಂದ್ ಪಾಷಾ ಅಂತ ಆಂಧ್ರ ರೋಡ್ ಲೈನ್ಸ್ ಏಜೆಂಟ್ ಅವರು, ಬಾಮ್ ಕೃಷ್ಣಮೂರ್ತಿ, ನಮ್ಮ ಕೋಣಕುಂಟಿ ವಿಜಿ, ಇವೆಲ್ಲ ಸೇರಿನ ಗಾಡಿ. ಇವ್ರು ಬರ್ಬೇಕಾರೆ ನಮ್ಮ ವಿಜಿಗೆಲ್ಲ ನಾಲೆಜ್ ಇದೆ. ಯಾಕಂದ್ರೆ ಹೋದ್ ಸರಿ ವಿಜಿ ನಂತೆ ಜೈಲ್ಗಿಲ್ಲಿ ಹೋಗಿದ್ದು, ಬಾಮ್ ಕೃಷ್ಣನು ಜೈಲ್ಗಿದ್ದು ಹೋಗಿರೋದು ನಮ್ಮ ಜೊತೆಗೆ. ಅವ್ರು ಜೈಲ್ಗೆ ಏನು ಬೇಕಂತ ಗೊತ್ತು. ಅವೆಲ್ಲ ಐಟಮ್ಗೆ ತಂದವ್ರು. ಸಿಗರೇಟ್ ಬಂಡ್ಲುಗಳು, ಮ್ಯಾಚ್ ಬಾಕ್ಸು, ಜೈಲ್ ಅವಶ್ಯಕತೆ, ಉಪ್ಪಿನಕಾಯಿ, ಈ ಥರ ಐಟಮ್ಗಳೆಲ್ಲ 10 ಜನ 10 ದಿನ ತಿನ್ನೋಷ್ಟು ಐಟಮ್ ತಂದವ್ರು. ಹಣ್ಣು, ನಾಲೆಜ್ ಇದೆ. ತಂದ್ರೆ ಒಬ್ರು ಮಾತಾಡ್ತಾ ಇರೋ ಪಾರ್ಥ ಸಿಕ್ಕಿರಲ್ಲ ಇವ್ರಿಗೆ. ನಾನು ಪಾರ್ಥ ಬರೋಕ್ಕಾಗಿದ್ರು, ರೆಡಿ ಆಗಿರೋ, ನಾನು ಬೇಲ್ ಮಾಡಿಸ್ಕೊಂಡು ಬರ್ತೀನಿ ಆರಾಧ್ಯ, ಹಂಗೆ ಬರಲ್ಲ ಅಂತೇಳಿ ನಮ್ಮ ಆರಾಧ್ಯನ ಹೇಳ್ತಾರೆ. ಆರಾಧ್ಯನೇ ನಮಗೆ ದುಡ್ಡು ತಂದು ಕೊಡ್ತಾನೆ. ಆರಾಧ್ಯನೇ ನಮ್ಮ ಮನೆಗೆ ಹೋಗಿ ದುಡ್ಡು ತರೋಷ್ಟು ನಮಗೆ ಫ್ಯಾಮಿಲಿ ಕ್ಲೋಸ್ ಆಗಿದೆ. ಎಲ್ಲ ಕ್ಲೋಸು. ಆರಾಧ್ಯ ಪರ್ಸ್ನಲ್ ಆಗಿದೆ. ಆರಾಧ್ಯ ಯಾರು ಅಂತ ಹೇಳಿದ್ರೆ ಶಿವಮೊಗ್ಗ ಕಡೋನು, 45 ಮೇಲೆ ಏಜ್ ಆಗಿದೆ ಯಾರಿಗೆ, ಆರಾಧ್ಯ. ಅವ್ರು ಬಂದು ರಾಜಕಾರಣಿ. ಆ ಟೈಮ್ಲಿ JDS ಗೌರ್ಮೆಂಟ್ ಇತ್ತು. ಆವಾಗ JDS ನಲ್ಲಿ ತುಂಬಾ ದೊಡ್ಡ ರಾಜಕಾರಣಿ. ದೇವೇಗೌಡಗೆ ಆತ್ಮೀಯರ ಮನುಷ್ಯ. ದೇವೇಗೌಡ 1000 ಜನ ಇರಲಿ, 500 ಜನ ಇರಲಿ, ಬನ್ನಿ ಆರಾಧ್ಯ ಗುರುಗಳೇ ಅಂತ ಕತ್ಮನಕ್ಕೆ ಹಾಕೋಣ. ಅಷ್ಟೊಂದು ದೇವೇಗೌಡ ಪರಿಚಯ. ಅವ್ರಿಗೆ ನಾವೇ ಮನೆ ಮಾಡ್ಕೊಟ್ಟಿದ್ದೀವಿ. ನಮ್ದೇ ಅಗ್ನಿವಾರ ಪತ್ರದಲ್ಲಿ ಅವ್ರಿಗೆ ಕೆಲಸ ಮಾಡ್ತಾ ಇದಾರೆ ಮ್ಯಾನೇಜರ್ ಆಗಿ. ಆಮೇಲೆ ನಮ್ದೇ ಕಾರ್ಯ ಇದೆ ಅವ್ರಿಗೆ. ಅವ್ನ ಮನೆ ನಮ್ದೇ, ಅವ್ರಿಗೆ ನಮ್ಮ ಮನೆಗೆ ಇದ್ದಾರೆ. ಆ ನಂಬಿಕೆ ಮೇಲೆ ನಾವು ಆರಾಧ್ಯ ಮುಖ ಎಲ್ಲ ತರ್ಸ್ಕೊಂತ ಇದ್ದೀವಿ. ಅಷ್ಟೊಂದು ಗ್ಯಾರಂಟಿ ಇರೋ ಮನುಷ್ಯ ನಮಗೆ ಆರಾಧ್ಯ. ಎಲ್ಲ ತಂದು ನಮ್ಮ ಕೊಟ್ಬಿಡ್ತಾರೆ. ಆಮೇಲೆ ಆರಾಧ್ಯ ಇರ್ತಾರೆ. ಸರ್ ನನಗೆ ಆರಾಧ್ಯ ಮನೆಗೆ ಫೋನ್ ಇರುತ್ತೆ. ಎಲ್ಲರೂ ಫಾರಿನ್ ಫೋನ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ರಾಜಕಾರಣಿ. ಆ ಸುಲಭವಾಗಿ ಯಾರು ರಾಜಕಾರಣಿ ಕರ್ಕೊಂಡು ಹೋಗಲ್ಲ ಆರಾಧ್ಯನಿಗೆ. ಎಲ್ಲ ಗೊತ್ತಿರೋದು. ಬೆಳಗ್ಗೆ ಎದ್ದು ದೇವರ ಮನೆಗೆ ಹೋಗಿ ಮಿಕ್ಕಿದ ಕೆಲಸ ಯಾರ್ದು ಆರಾಧ್ಯಂದು. ಅದು ಎಲ್ಲ ಜನ ಪರಿಚಯ ಇರ್ತಾರೆ ಅಂತ ಕೊಟ್ಟು. ಅದಕ್ಕೆ ಲೋಕಿ ಫೋನ್ ಮಾಡಿದ್ರು, ಸರ್ ನವೀನ ಮಾಡಿದ್ರು, ಇಂಥ ಮಾಡಿದ್ರು, ಕಾಂತ ಮಾಡಿದ್ರು, ಎಲ್ಲ ಮಾಡಿದ್ರು, ಬರ್ತೀನಿ ಅಂತ ಹೇಳಿದ್ರು. ನಾನು ನಿಮಗೆ ಕೇಳ್ಕೊಂಡು ಕರ್ಕೊಂಬರೋಣ ಅಂತೇಳಿ ನಾನು ಕರ್ಕೊಂಬಂದಿಲ್ಲ ಯಾರಿಗೂ. ತುಂಬ ಜನ ಫೋನ್ ಮಾಡ್ತಾನಿದ್ದಾರೆ ಅಂತ. ಆರಾಧ್ಯ ಭಾರಿ ಸ್ಕೋಪ್ ಆಗಿರ್ತಾನೆ. ಏನು ಸರ್ ನೀವು ಜೈಲಿ ಅರೆಸ್ಟ್ ಆಗಿದ್ದರಿಂದ ಎಲ್ಲರಿಗೂ ನನಗೆ ಡಿಮ್ಯಾಂಡ್ ಸರ್, ಪ್ರತಿಯೊಬ್ಬರು ನನಗೆ ಫೋನ್ ಮಾಡಿ ಕೇಳ್ತಾರೆ ಸರ್ ಅಂದ. ಬಿಡ್ರಿ ಗುರುಗಳ, ನಂಗೆ ನಿಮ್ಮ ಕಡೆ ಯಾರು ಕೇಳ್ತಾರೆ, ನಿಮ್ಗೆ ಟೆನ್ಷನ್ ಆಗಿದೆ? ಇಲ್ಲ, ನನಗೆ ಖುಷಿ ಆಗ್ತದೆ ಅಂತ ಆರಾಧ್ಯ. ನಾನು ಆರಾಧ್ಯ ಬಾಮ್ ಕೃಷ್ಣಮೂರ್ತಿ ಮೂಜನ ಕಡೆ ಮಾತಾಡ್ತಾ ಇರ್ತೀವಿ. ಬಾಮ್ ಕೃಷ್ಣಮೂರ್ತಿ ನನಗೆ ಹೇಳ್ತಾರೆ, ಅಣ್ಣ ನಾನು ಇಲ್ಲೇ ಇದ್ಬಿಡ್ತೀನಿ, ನಾವು ರೂಮ್ ಮಾಡ್ಕೊಂಡು ಹೋಟ್ಲೊಳಗೆ ದಿನ ಊಟ ಗಿಟ್ಟ ತರಿಸ್ಕೊತೀನಿ, ನಿಮ್ಗೇನು ಬೇಕು ಅದನ್ನ ಮಾಡ್ತೀನಿ. ನಾನು ನಮ್ಮ ಫ್ರೆಂಡ್ ಬಿಡ್ತೀನಿ. ಆರಾಧ್ಯ ಕೃಷ್ಣಮೂರ್ತಿ, ಬೇಡ ಕೃಷ್ಣಮೂರ್ತಿ, ನಾನು ಅರೇಂಜ್ ಮಾಡಿದ್ದೀನಿ ಬಿಡಿ ತಳಕ್ಕೆ ಊಟಕ್ಕೆ ಅಂತ ಆರಾಧ್ಯ ಕೃಷ್ಣಮೂರ್ತಿ ಒಂದು ಮಾತು ಹೇಳ್ತೀನಿ. ಆಮೇಲೆ ಕೃಷ್ಣಮೂರ್ತಿ ಆರಾಧ್ಯ ಅವರು ತುಂಬ ಪಳಗಿರೋರು, ನೀನು ಹೊಸಬ ತಿಳ್ಕೊ. ನಾವು ಯಾರೇ ಜೈಲಿಗಿದ್ರೆ 3 ತಿಂಗಳು ನಮ್ಗೆ ಗೊತ್ತಿರೋದು, ದಿನ 5 ದಿನ ಆದ್ರೂ 100 ದಿನ ಆರಾಮಾಗಿ ಬರ್ತಾರೆ. ದಿನ 5 10 ಜನ ಅಂತ ಅರ್ಥ ಆಯ್ತಾ? 3 ತಿಂಗಳಾದ್ಮೇಲೆ ಜನ ಬರೋದು ಕಮ್ಮಿ ಹೋಗ್ತಾರೆ. ನಮಗೆ 3 ತಿಂಗಳು ನಮ್ಮ ಮನೆ ಖರ್ಚು ಏನಾಗಲ್ಲ. ನಮ್ಮ ಕಾಯಿಂದ ಖರ್ಚು ಕೊಡೋಂಗಿಲ್ಲ, ಊಟನೂ ಕೊಡೋಂಗಿಲ್ಲ. ಬರ್ತಾರಲ್ಲ ಅವರೇ ತರ್ತಲ್ಲ ಊಟಗಳು. ನಮ್ಮ ಪಳಗಿರೋಲ್ಲ. ನೀನು ಇನ್ನೂ ಫಸ್ಟ್ ಟೈಮ್ ಬಂದಿದ್ಯಾ, ಸಾಹೇಬ್ರು ಹೆಂಗಿರುತ್ತೆ ಮಾಡೋ ಅಂತ ಆರಾಧ್ಯನಿಗೆ ಆವಾಜ್ ಆಗ್ತಾರೆ ಕೃಷ್ಣಮೂರ್ತಿ. ಆಮೇಲೆ ಆರಾಧ್ಯ ತುಂಬ ಜನ ಬರೋದು ಬೇಕಾಗಿಲ್ಲ, ನೆಕ್ಸ್ಟ್ ವೀಕ್ ಬೇಲ್ ಆಗ್ಬಿಡುತ್ತೆ, ಲೋಕಿಯವ್ರಿಗೆ ಕರ್ಕೊಂಬ ಅಂತ. ಲೋಕಿ ಫೋನ್ ಮಾಡಿ ಸಿಕ್ಕಿದ್ರೆ ನೆಕ್ಸ್ಟ್ ನೀನು ಬರೋ ಟೈಮ್ನಲ್ಲಿ 4 ದಿನ ಬಿಟ್ಟು ಬಾ, ಇವಲ್ಲೇ ಬರೋದು ಬೇಡ, 4 ಡೇಸ್ ಸಾಕು, 4 ದಿನ ಬರ್ಕೊಂಡು ನೀನು ಅಲ್ಲಿಂದ ಬಾ. ಶ್ರೀಧರ್ ಅವರು ನಮ್ಮ ಅಗ್ನಿವಾರ ಪತ್ರಿಕೆಯಲ್ಲಿ ಇವರು ಎಡಿಟರ್. ಆವಾಗ ಶ್ರೀಧರ್ ಅಗ್ನಿಪಥ ಎಡಿಟರ್ ಇರೋದ್ರಿಂದ ಇವರು ಪ್ರತಿಯೊಂದು ವಾರನೂ ಇಲ್ಲಿಂದ ಜೈಲಿನ ಕೂತ ಆರ್ಟಿಕಲ್ ಬರ್ತಾರೆ. ನೆಕ್ಸ್ಟ್ ವೀಕ್ ಪೇಪರ್ ಬೇಕು, ಇದಕ್ಕೆ ನಾವು ಕೋರ್ಟ್ರು ಪರ್ಮಿಷನ್ ತೊಗೊಂಡಿದ್ದೀವಿ. ಅದೇ ಥರ ಸ್ಟೇಷನಲ್ಲಿ ಕೂತ್ಕೊಂಡು ಆರ್ಟಿಕಲ್ ಬರ್ಬೋದು, ವಾರದ ಆರ್ಟಿಕಲ್ ಬರ್ದು ಕಳಿಸಿದ್ರು ಎಡಿಟರ್ ಆರ್ಟಿಕಲ್. ಈ ವಾರ ನೆಕ್ಸ್ಟ್ ವೀಕ್ ಬರ್ಕೊಳ್ಬೇಕು. ಅದನ್ನು ಬರ್ದು ನಾನು ಕೊಡ್ತೀನಿ, ತಗೊಂಡು ಪೇಪರ್ ಕೊಡು ಅಂತೇಳಿ ಶ್ರೀಧರ್ ವಾರದ ಆರ್ಟಿಕಲ್ನ ಅಲ್ಲಿ ಜೈಲು ಕೂತ್ಕೊಂಡು ಎಡಿಟರ್, ಅಗ್ನಿವಾರ ಪತ್ರ ಎಡಿಟರ್, ಇವರು ಆರ್ಟಿಕಲ್ ಬರೀಲೇಬೇಕು. ಒಂದು ಆರ್ಟಿಕಲ್ ಜೈಲು ಕೂತ್ಕೊಂಡು ಬರೀತಾರೆ, ಬರೆದು ಕಳಿಸ್ತಾರೆ ಆರಾಧ್ಯ. ಅವಾಗ ತಗೊಂಡೋಗಿ ನೀನು ಬಾ ಅಂತ. ಆರಾಧ್ಯ ಬಂದು ರಿಪೋರ್ಟ್ ತಗೊಂಡೋಗಿ ಬರ್ಬೇಕಾರೆ ಅಷ್ಟೊತ್ತಿಗೆ ನಮಗೆ ಆಲ್ರೆಡಿ ಇನ್ನೊಂದು ಕೇಸು ರೆಡಿ ಮಾಡಿದ್ರು ಅಂತ ನ್ಯೂಸ್ ಮೆಸೇಜ್ ಸ್ಟಾರ್ಟ್ ಆಗುತ್ತೆ. SJP ಫಾರೆಸ್ಟ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ನಮಗೆ ರಿಜಿಸ್ಟರ್ ಮಾಡಿದ್ದಾರೆ ಅಂತ ನಮ್ಗೆ ಆಲ್ರೆಡಿ ಮೆಸೇಜ್ ಬರುತ್ತೆ. ಈ ಕೇಸಿಗೆ ಬೇಲ್ ಆಗುತ್ತೆ, ಇವತ್ತು ನಾಳೆ ಬೇಲ್ ಆಗುತ್ತೆ ಅನ್ನೋ ಅಷ್ಟು ಮುಂಚೆನೇ ಬೇಲ್ಗೆ ಆರ್ಡ್ರ್ ಇಟ್ಕೊಂಡವ್ರೆ ಜಡ್ಜು. ಬೇಲ್ ಸೆಷನ್ ಕೊಟ್ಟು ಬೇಲ್ ಆರ್ಡ್ರ್ ಆಗಿಟ್ಕೊಂಡ. ಬೇಲ್ ಆರ್ಡ್ರ್ ಇಟ್ಕೊಂಡ್ರೆ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗುತ್ತೆ. ಡಿಪಾರ್ಟ್ಮೆಂಟಿಗೆ ಗೊತ್ತಾಗಿದ್ದ ತಕ್ಷಣ ಬೇಲ್ ಆರ್ಡ್ರ್ ಆಗುತ್ತೆ ಅಂತ ಗೊತ್ತಾಗಿದ್ದ ತಕ್ಷಣ ನೆಕ್ಸ್ಟ್ SJP ಫಾರೆಸ್ಟ್ ಸ್ಟೇಷನು, ಸಿಲ್ವರ್ ಜುಬ್ಲಿ ಫಾರೆಸ್ಟ್ ಸ್ಟೇಷನ್, ಆ ಸ್ಟೇಷನಲ್ಲಿ ನಮಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಆಲ್ರೆಡಿ ಒಂದು ವಾರಂಟ್ ಬೆಂಗಳೂರು ತಂದಿರ್ತಾರೆ ಅಂತ ಲಾರಿಗೆ ಮೆಸೇಜ್ ಗೊತ್ತಾಗಿದೆ. ಲಾರಿ ಹೇಳಿ ಕಳ್ಸೋದು. ಈ ಕೇಸೊಳಗೆ ಯಾರು ಹೇಳ್ತಾರೆ ಅಂದರೆ, ಯಾರೋ ನಮಗೆ ಗೊತ್ತಿರೋರು ಸ್ಟೀಲ್ ಫ್ಯಾಕ್ಟ್ರಿ ಓನರ್,
ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸ್ಟೀಲ್ ಫ್ಯಾಕ್ಟ್ರಿ ರಾಡ್ಗಳು ಒಬ್ಬ ಶಾಂತಿನಲ್ಲಿ ಅವನ ಮೂಲಕ ಒಂದು ಕೇಸ್ ತೊಗೊಂಡಿದ್ದಾರೆ. ಅವ್ನು ನಮ್ಗೆ ಯಾರಂತನೂ ಗೊತ್ತಿಲ್ಲ, ಅವ್ನ ಮಕ ನೋಡಿಲ್ಲ, ಪರಿಚಯ ಮಾತಾಡಿಲ್ಲ, ಅವ್ನಿಗೆ ಯಾರಂತ ಗೊತ್ತಿಲ್ಲ. ಅವ್ನಿಗೆ ನಮ್ಮ ಕಡೆ ಯಾರು ಧಮಕಿ ಹಾಕಿದಾರೆ ಅಂತೇಳಿ ಆ ಸೇಟ್ ಮೂಲಕ ನಮಗೆ ಕಂಪ್ಲೇಂಟ್ ಮಾಡೋದು. ನೆಕ್ಸ್ಟ್ ಒಂದು ವಾರೆಂಟ್ ತರ್ತಾರೆ ಪೊಲೀಸರು ಅಂತ ನಮ್ಗೆ ಯಾರಿಗೆ ಮೆಸೇಜ್ ಬಂದ್ಬಿಟ್ಟು ನಾವು ಮಾತಾಡ್ತಾ ಇದ್ವಿ. ನಾವು ಇವರು ಸದ್ಯಕ್ಕೆ ಬಿಡಂಗೆ ಕಾಣಲ್ಲ ಬಚಾನ್, ಇವರು ಇನ್ನೂ ಒಂದು 2-3 ಕೇಸ್ ಬಿಡ್ತಾರೆ ನಮ್ಮ ಮೋಸ್ಟ್ಲಿ. ಅವರು ಈಗ ಹುಡುಕಿ ತಂದಿರ್ತಾರೆ, ನಮ್ಗೊಂದು ಸಂಬಂಧ ಇಲ್ಲ, ಅವ್ರು ಯಾರು ನಮ್ಗೆ ಗೊತ್ತಿರೋರಿಗೆ ಅವನು ದುಡ್ಡು ಕೊಡ್ಬೇಕಾಗಿದೆ ಅಂತ ಅವ್ರು ಮಾಡಿರೋರು. ನಾವು ಮಾತಾಡಿಲ್ಲ ಅವ್ನು ಯಾರಂತ ಗೊತ್ತಿಲ್ಲ. ನಾವು ಇದು ಹೆಂಗೆ ಮಾಡ್ತಾರೆ ಇವರು ಅಲ್ಲ. ಸಿದ್ದವರು ಸ್ವಲ್ಪ ಕಿರ್ಚಾಡ್ತಾ ಇದ್ರು. ನೋಡೋಣ ಕಿರ್ಚಾಡ ಬೇಡ, ಅದೇನಿರ್ತಾನೆ ಇಡಲಿ, ಅವ್ನು ಮುಂದಕ್ಕೆ ಮಾತಾಡೋಣ ಅಂತೇಳಿ ನಾನು ಸಿದ್ದವರಿಗೆ ಹೇಳ್ತಾ ಇರ್ತೀನಿ.